ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಈ ಒಂದು 3-4 ವರ್ಷದ ಹಿಂದಿಂದು ನಾನೇ ಸ್ವತಃ ಬರೆದಿರೋ ಒಂದು ಕವಿತೆಯನ್ನು ನಿಮಗೆ ಹೇಳ್ತೀನಿ. ಅದು ಏನು ಅಂತ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ನಾನು ಗುಜರಾತಿಗೆ ಬಂದು ಈಗ 3 ವರ್ಷ ಅಷ್ಟೇ ಆಗಿದೆ. ಅದಕ್ಕಿಂತ ಮೊದಲು ಬೇರೆ ಊರಲ್ಲಿದ್ದೆ ಅಂತ ಯಾವಾಗಲೂ ನಿಮ್ಗೆ ಹೇಳ್ತಾ ಇರ್ತೀನಿ. ಅಲ್ಲಿ ನಮ್ಮದು ಸಿಕ್ಕಾಪಟ್ಟೆ ದೊಡ್ಡ ಫ್ರೆಂಡ್ಸ್ ಸರ್ಕಲ್ಲು ಮತ್ತು ಜಾಸ್ತಿ ನಮ್ಮದು ಪಾರ್ಟಿ ಹೀಗೆಲ್ಲ ನಡೀತಾ ಇರ್ತಿತ್ತು. ಲೇಡೀಸ್ ಕಿಟಿ ಪಾರ್ಟಿ ತುಂಬ ನಡೀತಿತ್ತು. ಅಂದರೆ ಪ್ರತಿ ತಿಂಗಳು ಕಿಟಿ ಪಾರ್ಟಿ, ಲೇಡೀಸ್ ಕಿಟಿ ಪಾರ್ಟಿ. ಗೊತ್ತಿದ್ದವ್ರಿಗೆ ಗೊತ್ತಿರ್ಬೋದು, ಗೊತ್ತಿಲ್ಲ ಅಂದವ್ರಿಗೆ ನಾನು ಹೇಳ್ತೀನಿ ಅದ್ರ ಬಗ್ಗೆ. ಕಿಟಿ ಪಾರ್ಟಿ ಅಂದರೆ ಏನು ಅಂತ. ಕಿಟಿ ಪಾರ್ಟಿ ಅಂದರೆ ಈಗ ನಾವು ಅಲ್ಲಿ 44 ಜನ ಲೇಡೀಸ್ ಇದ್ವಿ. ಇರೋರಂತೂ ಸುಮಾರು 200-300 ಮೇಲೆ ಲೇಡೀಸ್ ಇದ್ದರು ನಮ್ಮ ಇರೋ ಸೊಸೈಟಿ ಇದರಲ್ಲಿ. ಆದರೆ ನಾವು ಅದರಲ್ಲಿ ಒಂದು 40-44 ಜನ ನಾವು ಕಿಟಿ ಪಾರ್ಟಿಗೆ ಜಾಯ್ನ್ ಆಗಿದ್ವಿ. ಕಿಟಿ ಪಾರ್ಟಿ ಅಂದರೆ ಏನು ಗೊತ್ತಾ? ಪ್ರತಿ ತಿಂಗಳು 1,000 ನಾವು ಕೊಡ್ತಾ ಹೋಗೋದು. ಆಮೇಲೆ ಅಲ್ಲಿ 1,000ದಂತೆ 44,000 ಆಗುತ್ತೆ. 44 ಜನರು 44 1,000ದಂತೆ ತುಂಬಿದಾಗ 44,000 ಆಗುತ್ತೆ. ಅದನ್ನು ಪ್ರತಿ ತಿಂಗಳು ಒಬ್ಬರು 4 ಜನರದ್ದು ಗ್ರೂಪ್ ಮಾಡಿ, ಅಂದರೆ ಚೀಟಿ ಬರೆದಿರ್ತಾರೆ ಎಲ್ಲರ ಹೆಸರನ್ನು. ಆ ಹೆಸರಲ್ಲಿ ಚೀಟಿಯನ್ನು 4 ಚೀಟಿನ ಎತ್ತುತ್ತಾರೆ. ಈಗ ಸಪೋಸ್ ಅಂದರೆ ಈ ತಿಂಗಳು ನಂದು ಇನ್ಯಾರ್ದು 3 ಜನರು, ಟೋಟಲ್ 4 ಜನರದ್ದು ಬಂತು ಅಂತ ಇಟ್ಕೊಳ್ಳಿ. ಹೆಸರು ಹೀಗೆ ತೆಗೆದಾಗ ಅದೆಲ್ಲ ಮಿಕ್ಸ್ ಮಾಡಿ, ಯಾರಿಗೂ ಗೊತ್ತಿಲ್ಲದಿದ್ದಂಗೆ ಚೀಟಿಯಲ್ಲಿರುತ್ತೆ, ಯಾರ್ದು ಹೆಸರು ಗೊತ್ತಿರಲ್ಲ, ಅದು ತೆಗೆದಾಗ 4 ಜನರ ಹೆಸರು ತೆಗಿತಾರೆ. ಆ ಹೆಸರು ತೆಗೆದಾಗ ನಮಗೆ 11,000 ಬರುತ್ತೆ. ಅಂದರೆ 44,000ದಲ್ಲಿ 11 ಡಿವೈಡ್ ಮಾಡ್ತಾರೆ, ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ 11,000ದಂತೆ. ನಾವು ಪ್ರತಿ ತಿಂಗಳು ಮತ್ತೆ ತುಂಬ್ತಾ ಹೋಗೋದು 1,000. ಬಟ್ ನೆಕ್ಸ್ಟ್ ಮಂತ್ ನಮ್ಮ ಹೆಸರು ಕಟ್ ಮಾಡ್ತಾರೆ. ನಮ್ಮ ಹೆಸರು ಅಲ್ಲಿ ಇರೋಲ್ಲ, ಯಾಕೆಂದರೆ ನಮ್ದು ಆಲ್ರೆಡಿ ನಮ್ಗೆ ದುಡ್ಡು ಸಿಕ್ಕಿರುತ್ತೆ. ಅದು ನಾವು ತುಂಬ್ತಾ ಹೋಗಬೇಕು 11 ತಿಂಗಳು. ಮೇ ತಿಂಗಳಲ್ಲಿ ಇರ್ತಾ ಇರಲಿಲ್ಲ, ಯಾಕೆಂದರೆ ಎಲ್ಲರೂ ಊರಿಗೆ ಹೋಗಿಬಿಡ್ತಾರೆ ವೆಕೇಷನ್ ಅಂತ. ಆದರೆ ಏಪ್ರಿಲ್ ಟು ಏಪ್ರಿಲ್, ಇಲ್ಲ ಅಂದರೆ ಜನವರಿ ಟು ಡಿಸೆಂಬರ್, ಈ ಥರ ಏಪ್ರಿಲ್ ಟು ಮಾರ್ಚ್, ಇಲ್ಲ ಜನವರಿ ಟು ಡಿಸೆಂಬರ್ ಹಿಂಗೆ ಮಾಡ್ತಿದ್ರು. ತುಂಬ ಎಂಜಾಯ್ ಮಾಡ್ತಿದ್ವಿ. ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಿದ್ವಿ. ನಾವು ಗೇಮ್ ಇಡ್ತಿದ್ವಿ. ಮತ್ತು ನಮಗೆ ಯಾರಿಗೆ ಈ ತಿಂಗಳಲ್ಲಿ 4 ಜನರಿಗೆ ಏನು ಕಿಟ್ಟಿ ನಮಗೆ ತಾಗುತ್ತಲ್ವ, ನಾವು ನೆಕ್ಸ್ಟ್ ಮಂತು ನಾವು ಗೇಮ್ ಆಡಿಸೋದು. ಆಮೇಲೆ ಹೌಸಿ ಅಂತ ಆಡ್ತಿದ್ವಿ. ಹೌಸಿ ಅಂದರೆ ನಂಬರು ಎಲ್ಲ ನಂಬರ್ ಇರುತ್ತೆ, 1 to 99 ತನಕ. ಅಂದರೆ 100ರಿಂದ 199 ತನಕ ನಂಬರ್ ಇರುತ್ತೆ. ಅದನ್ನೆಲ್ಲ ಗೇಮ್ ಆಡ್ತಿದ್ವಿ. ಆ ನಂಬರ್ ಯಾರು ಒಂದು ಕಾಯಿನ್ ಇರುತ್ತೆ, ಒಂದಷ್ಟು 99. ಆ ಕಾಯಿನ್ ಯಾವ್ದು ತೆಗಿತೀವಲ್ವ, ಆ ಕಾಯಿನು ನಂಬರ್ ಬಂದಾಗ ಅವ್ರು ಒಂದು ಚೀಟಿ ಕೊಟ್ಟಿರ್ತಾರೆ. ಆ ಚೀಟಿಲಿ ಆ ನಂಬರ್ ಇದ್ದರೆ ಟಿಕ್ ಮಾಡ್ತಾ ಹೋಗೋದು. ಹೀಗೆ ಎಲ್ಲ ನಂಬರು ಕಟ್ಟಾದರೆ ಅವ್ರು ತೆಗೆದ ಹಾಗೆ ನಂಬರ್ ಆಡಿಸ್ದಂಗೆ ಆ ನಂಬರ್ ಬಂದಿದ್ದು ನಮ್ಮ ಚೀಟಿಯಲ್ಲಿ ಇದೆಯಾ ಅಂತ ನೋಡಿ ನಾವು ಅದನ್ನು ಟಿಕ್ ಮಾಡ್ತಾ ಹೋಗೋದು. ನಮ್ಗೆ ಫುಲ್ ಆಯಿತು ಅಂದರೆ ನಮ್ಗೆ ಹೌಸಿ ನಮ್ದು ಆಯಿತು ಅಂತ. ಅದರಲ್ಲಿ ಅಮೌಂಟ್ ಬರುತ್ತೆ ತುಂಬ ಕಡಿಮೆ. ಅಂದರೆ 100 ರೂಪಾಯಿ ನಾವು ಗೇಮಿಗೆ ಅಂತ ತೊಗೊಂಡು ಹೋಗ್ತಿದ್ವಿ, 1,000 ಕಿಟ್ಟಿಗೆ ಕೊಡೋದು ಅಂತ. ಆಮೇಲೆ 100 ರೂಪಾಯಲ್ಲಿ ಎಂಜಾಯ್ ಮಾಡೋದು. ಅಂದರೆ ಅಲ್ಲೇ ಸ್ವಲ್ಪ ಊಟ ಮತ್ತು ಸ್ವಲ್ಪ ತಿಂಡಿ ಮತ್ತು ಗೇಮಿಗೆ ಅಂತ 100 ರೂಪಾಯಲ್ಲಿ ಎಲ್ಲ ಆಗ್ತಿತ್ತು. ಭಾಳ ಎಂಜಾಯ್ ಮಾಡ್ತಿದ್ವಿ ಫ್ರೆಂಡ್ಸ್. ಎಷ್ಟು ಇಷ್ಟ ಆಗ್ತಿತ್ತು ನೆಕ್ಸ್ಟ್ ಕಿಟ್ಟಿ ಯಾವಾಗ ಬರುತ್ತೋ ಅಂತ. ಮತ್ತು ಹೊಸ ಡ್ರೆಸ್, ಬೇರೆ ಬೇರೆ ಥರದ ಡ್ರೆಸ್, ನಮ್ಮದು ಡ್ರೆಸ್ ಕೋಡ್ ಇರ್ತಿತ್ತು. ಡ್ರೆಸ್ ಹಾಕ್ಕೊಂಡು ಕಲರ್ ಯಾವುದು ಅಂತೆಲ್ಲ ಇದು ಮಾಡೋದು, ಫಿಕ್ಸ್ ಮಾಡೋದು. ಹಬ್ಬ ಏನಾದರೂ ಹೊಸ ಫೆಸ್ಟಿವಲ್, ಈಗ ಈ ಶ್ರಾವಣದಲ್ಲಿ ಒಂಥರ, ಅಥವಾ ನಾಗಪಂಚಮಿ ಟೈಮಲ್ಲಿ, ಅಥವಾ ಈ ಯಾವುದು ಹೇಳಿ ಜನ್ಮಾಷ್ಟಮಿ ಟೈಮಲ್ಲಿ, ಅಥವಾ ಆಗಸ್ಟ್ 15 ಟೈಮಲ್ಲಿ, ಅಥವಾ ಈ ಸಂಕ್ರಾಂತಿ, ನವರಾತ್ರಿ, ಹೋಲಿ, ಅಥವಾ ದೀಪಾವಳಿ, ಅಥವಾ ಎಲ್ಲ ಹಬ್ಬಗಳಲ್ಲೂ ಬೇರೆ 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 ಥರದ್ದು ಥೀಮ್ ಇಟ್ಕೋತಿದ್ವಿ. ಅದಕ್ಕೆ ತಕ್ಕಂಗೆ ರೆಡಿ ಹಾಕ್ಕೊಂಡು ಹೋಗ್ತಿದ್ವಿ. ಭಾಳ ಒಂಥರ ಇಂಟ್ರೆಸ್ಟ್ ಬರ್ತಿತ್ತು, ಚೆನ್ನಾಗಿ ಅನ್ನಿಸ್ತಿತ್ತು. ಎಷ್ಟು ಕ್ರೇಜ್ ಗೊತ್ತಾ? ಅದಕ್ಕಿಂತ ಬೆಳಗ್ಗೆ 10 ಗಂಟೆ ಅಂದರೆ 10 ಗಂಟೆಗೆ ಅಲ್ಲಿ ರೀಚ್ ಆಗಬೇಕು ನಾವು. 10 ಗಂಟೆಗೆ ಅಲ್ಲಿ ಇರ್ತಿದ್ವಿ. ಅಲ್ಲೇ ನಮ್ಮದು ಕ್ಲಬ್ ಹೌಸ್ ಅಂತ ಇತ್ತು. 10 ಗಂಟೆಗೆ ಹೋಗಿ ರೀಚ್ ಆದರೆ ನಾವು ಬೆಳಗ್ಗೆ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿ ಅಲ್ಲಿ ಮಸ್ತ್ ಗಲಾಟೆ ಮಾಡೋದು ಎಲ್ಲ ಇರ್ತಿತ್ತು. 10 ಗಂಟೆಯಿಂದ ಆಮೇಲೆ 12:30, ಮಧ್ಯಾಹ್ನ 12:30 ಮನೆಗೆ ಹೋಗೋ ತನಕ ಕರೆಕ್ಟ್ 1 ಗಂಟೆ ಆರಾಮಾಗಿ ಹೋಗೋ ತನಕ ಎಲ್ಲರೂ ಸೇರಿ 1 ಗಂಟೆ ತನಕ ನಾವು ಮನೆಗೆ ಹೋಗ್ತಿದ್ವಿ. ಅಲ್ಲಿ ಮನೆಗೆ ಹೋಗಿ ಅವತ್ತಿನ ದಿನ ಗಂಡಂದ್ರಿಗೆ ಎಲ್ರಿಗೂ ಊಟ ಶಾರ್ಟ್ಕಟ್ಟು, ಇಲ್ಲ ನಮ್ಮದು ಆಫೀಸ್ ಕ್ಯಾಂಟೀನ್ ಇರುತ್ತೆ ಇವರದ್ದು, ಅಲ್ಲೇ ಊಟ ಮಾಡ್ತಾರೆ. ಕೆಲವೊಬ್ರು ಮನೆಗೆ ಬಂದ್ರೂ 1:30, 1:45 ಊಟಕ್ಕೆ ಬರ್ತಿದ್ರಲ್ಲ, ಸ್ವಲ್ಪ ಲೇಟಾಗಿ ಬನ್ನಿ ಅಂತ ಹೇಳೋದು, ಇಲ್ಲ ಶಾರ್ಟ್ಕಟ್ಟಲ್ಲಿ ಅಡುಗೆ, ಈ ಥರ ಎಲ್ಲ ನಡೀತಿತ್ತು. ಭಾಳ ಒಂಥರ ಮೆಮೊರೇಬಲ್ ಅದು ಇದು ಅಂತ ಹೇಳ್ಬೋದು. ತುಂಬಾ ಅದು ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ. ಅದ್ರ ಬಗ್ಗೆ ಇನ್ನು ಜಾಸ್ತಿ ನಿಮ್ಗೆ ಹೇಳಿದ್ರೆ ಬೋರ್ ಆಗ್ಬೋದು. ಆದರೆ ಕಂಟಿನ್ಯೂಸ್ ಲಾಸ್ಟ್ವರೆಗೂ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಏನಿತ್ತು, ನಾನೊಂದು ಕವಿತೆನ ಬರೆದಿದ್ದೀನಿ.
ಆದರೆ ಅದು ನಾವು ಕಿಟ್ಟಿ ಪಾರ್ಟಿಲಿ ಹೇಗೆ ಎಂಜಾಯ್ ಮಾಡ್ತಿದ್ವಿ, ಯಾವ ಥರ ಮಾಡ್ತಿದ್ವಿ ಅದನ್ನೇ ನಾನು ಬರೆದಿದ್ದು. ಯಾವುದೇ ಒಂದು ಗೂಗಲ್ ಆಗಲಿ ಎಲ್ಲೆಲ್ಲೂ ನಾನು ಸರ್ಚ್ ಮಾಡಿಲ್ಲ, ಒಂದು ವರ್ಡನ್ನು ಎಲ್ಲೂ ನೋಡಿಲ್ಲ. ನನಗೆ ಮನಸ್ಸಿಗೆ ಫೀಲಿಂಗ್ ಆಗಿದ್ದ ನನ್ನ ಸ್ವಂತ ಒಂದು ಐಡಿಯಾದಲ್ಲೇ ನಾನು ಬರೆದಿದ್ದು. ನಾನು ಹೇಗೆ ಬರೆದಿದ್ದೀನಿ ನಿಮಗೆ ಅರ್ಥ ಆಯ್ತಾ ಅಂದ್ಕೊಂಡಿದ್ದೀನಿ, ಆಗುತ್ತೆ ಅಂದ್ಕೊಂಡಿದ್ದೀನಿ. ಅರ್ಥ ಆಯ್ತಾ ಅಂತ ಹೇಳಿ ಹಿಂದಿಯಲ್ಲಿದೆ, ನಾನು ಸ್ವಲ್ಪ ಕನ್ನಡದಲ್ಲೂ ಅದನ್ನು ತಿಳಿಸಿ ಹೇಳ್ತೀನಿ. ತುಂಬ ಸಣ್ಣ ಕವಿತೆ ನೋಡಿ ನೀವು. ಸ್ಟಾರ್ಟ್ ಮಾಡೋಣ ಬನ್ನಿ. ಕ್ಲಬ್ ಹೌಸ್ ಅಂತ ಜಾಗದಲ್ಲಿ ನಾವು ಸೇರ್ತಿದ್ವಿ. ನಾವೆಲ್ಲ ಲೇಡೀಸು ಚೆಂದ ರೆಡಿ ಹಾಕ್ಕೊಂಡು ಹೋಗ್ತಿದ್ವಿ. ಅದ್ರ ಬಗ್ಗೆನೇ ನಾನು ಹೇಳ್ತೀನಿ ನೋಡಿ. ನಾನೇ ಬರೆದಿದ್ದು ಹಿಂದಿದು ಇಂಗ್ಲೀಷಲ್ಲಿದೆ, ಅದು ಬಹುಶಃ ಉಲ್ಟಾ ಕಾಣಿಸ್ತಾ ಇರ್ಬೋದು. ನಾನೇ ರಫಲ್ಲಿ ಬರೆದಿಟ್ಕೊಂಡಿದ್ದು ಹಾಗೇ ಇಟ್ಕೊಂಡಿದ್ದೀನಿ. ಇದನ್ನು ಯಾವತ್ತೂ ಏನು ಹರಿದು ಹಾಕಲಿಲ್ಲ ನಾನು, ಯಾಕೆಂದ್ರೆ ನನ್ನ ನೆನಪಿಗಾಗಿ ನಾನು ಬರೆದಿದ್ದು ಫಸ್ಟ್ ಟೈಮ್. ಏನು ನನಗಿಷ್ಟ ಆಗಿದ್ದು, ತುಂಬ ಇಷ್ಟಪಟ್ಟಿದ್ರು ಫ್ರೆಂಡ್ಸ್. ಹೇಳ್ತೀನಿ, ಜನ ನಾನು ಒಂದೊಂದು ಲೈನ್ ಹೇಳುವಾಗಲೂ ಸೀಟಿ ಹಾಕಿದ್ದಾರೆ, ಒನ್ಸ್ ಮೋರ್ ಅಂತ ಕೂಗಿದ್ದಾರೆ. 3 ಸರಿ ನನ್ನ ಹತ್ರ ಈ ಕವಿತೆಯನ್ನು ಓದಿಸಿದ್ದಾರೆ, ಅಷ್ಟು ಇಷ್ಟಪಟ್ಟಿದ್ರು. ಆಮೇಲೆ ಎಲ್ಲರೂ ಕಿಟಿ ಪಾರ್ಟಿ ಮುಗಿದ ಮೇಲೆ ನೆಕ್ಸ್ಟ್ ಮಂತ್ವರೆಗೂ ನನ್ನ ಹತ್ರ ನೀ ಹೆಂಗೆ ಬರೆದೆ, ಇಷ್ಟು ಚಂದ ಬರೆದೆ, ಹೆಂಗೆ ಬರೆದೆ, ವಾ ತುಂಬ ಚೆನ್ನಾಗಿ ಬರೆದಿದ್ಯಾ ಅಂತ ಎಲ್ಲರೂ ಬಂದು ನನಗೆ ಕೇಳಿದ್ದಾರೆ. ಭಾಳ ಇಷ್ಟಪಟ್ಟಿದ್ರು. ಪದೇ ಇನ್ನೊಂದು ಸರಿ ಓದು ಒನ್ಸ್ ಮೋರ್ ಅಂತ ಸೀಟಿ ಹಾಕಿದ್ದು. ಅಪ್ಪ ಇಷ್ಟು ಒಂಥರ ಎಂಜಾಯ್ ಮಾಡಿದ್ರು ಗೊತ್ತಾ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಹೊಗಳ್ಕೋತಾ ಇಲ್ಲ, ಆದರೆ ಇದ್ದಿದ್ದನ್ನು ಹೇಳ್ತಾ ಇದ್ದೀನಿ. ನಿಮಗೀಗ ಇಷ್ಟು ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು, ಆ ಮೂಮೆಂಟ್ ಇತ್ತಲ್ಲ ಆವಾಗ ಭಾಳ ಚೆನ್ನಾಗಿ ಅನಿಸುತ್ತೆ. ಜನ ಸೇರಿದಾಗ ಈ ಥರ ಎಂಜಾಯ್ ಮಾಡ್ತಾ ಇರುವಾಗ ಈ ಥರದ್ದು ಓದಿದಾಗ ಭಾಳ ಎಲ್ಲರೂ ಖುಷಿ ಪಟ್ಟಿದ್ರು. ಅದನ್ನು ನಾನು ಈಗ ಓದ್ತೀನಿ, ನೋಡೋಣ ಬನ್ನಿ. ಕ್ಲಬ್ ಹೌಸ್ ಅಂತ ಜಾಗ ಅಂತ ಹೇಳಿದ್ನಲ್ಲ ನಾನು. क्लब हाउस में होती है हमारी लेडीज़ की किटी, क्लब हाउस में होती है हमारी लेडीज़ की किटी, इसमें होते हैं हम सब इकट्ठे, इसमें होते हैं हम सब इकट्ठे. ಕ್ಲಬ್ ಹೌಸಲ್ಲಿ ನಮ್ಮ ಲೇಡೀಸ್ ಕಿಟಿ ಆಗುತ್ತೆ ಅಂತ, ಇದರಲ್ಲಿ ನಾವೆಲ್ಲರೂ ಒಂದಾಗ್ತೀವಿ, ಸೇರ್ತೀವಿ ಅಂತ. ಅಂದರೆ ಇಕ್ಕಟ್ಟೆ ಅಂದರೆ ಎಲ್ಲರೂ ಸೇರೋದು ಅಂತ. किट्टी में होता है खूब सारा फन, किट्टी में होता है खूब सारा फन, सब लेडीज़ करते हैं टन टना टन. ಟನ್ ಟಣ ಟನ್ ಹೇಳುವಾಗಂತೂ ಜನರು ವಾವ್ ಅಂತ ಸಿಟಿ ಹಾಕಿದ್ದೆ ಎದ್ದು ನಿಂತ್ಕೊಂಡು ಕೂಗಿದ್ದಾರೆ ಗೊತ್ತಾ. ಎದ್ದು ನಿಂತ್ಕೊಂಡು ಎಲ್ಲರೂ ವಾವ್, ಇನ್ನೊಂದು ಸರಿ ಹೇಳು ಇಲ್ಲ ಇನ್ನನ್ನ ಅಂತ, ಒನ್ಸ್ ಮೋರ್ ಅಂತ. ಆಮೇಲೆ ನಾನು ಇದಿಷ್ಟು ಪೂರ ಕವಿತೆನ 3 ಸರಿ ಓದಿದ್ದೆ ಅವತ್ತು, ಅಷ್ಟು ಇಷ್ಟ ಆಗಿತ್ತು ಜನರಿಗೆ. किटी में होता है खूब सारा फन, सब लेडीज़ करते हैं टन टना टन, हौसी और गेम खेल के हम करते हैं ज़्यादा फन, हौसी और गेम खेल के हम करते हैं ज़्यादा फन, सारे लेडीज़ लूटते हैं खूब सारा धन, सारे लेडीज़ लूटते हैं खूब सारा धन. ಅಂದ್ರೇನು, ನಾವೆಲ್ಲ ಹೌಸಿ ಮತ್ತು ಗೇಮನ್ನೆಲ್ಲ ಆಟ ಆಡಿ ತುಂಬ ಅಂದರೆ ಫನ್ ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ. ಎಲ್ಲ ಲೇಡೀಸು ಏನು ಮಾಡ್ತಾರೆ, ದುಡ್ಡನ್ನು ಲೂಟಿ ಮಾಡ್ತಾರೆ ಅಂತ. ಅಂದರೆ 100 ರೂಪಾಯಿಲೇ ಎಲ್ಲರದ್ದು ಸೇರಿ 10-20 ಹಿಂಗೆ ಬರ್ತಿತ್ತು. ಅದೇ ನಮಗೆ ಎಂಜಾಯ್, ಖುಷಿ. 10 ರೂಪಾಯಿ 20 ರೂಪಾಯಿ ಬಂದರೆ ನಾನು ಗೆದ್ದೆ ಅಂತ. ನಾನಂತೂ ಭಾಳ ಗೆದ್ದಿದ್ದೀನಿ. ಆಟವನ್ನು ತುಂಬ ಆಡ್ತಿದ್ದೆ. ಸಾರಿ, ನಾನು ಮಧ್ಯದಲ್ಲಿ ಇದು ಮಾಡಲ್ಲ. किट्टी में होता है नाश्ता चाय, किट्टी में होता है नाश्ता चाय, हम सब करते हैं उसका एंजॉय, हम सब करते हैं उसका एंजॉय. किट्टी में रहता है बढ़िया सा खाना, किट्टी में रहता है बढ़िया सा खाना, हम सोचते हैं घर जाके क्या खाना बनाना, हम सब सोचते हैं घर जाके क्या खाना बनाना. ಮನೆಗೆ ಹೋಗಿ ಏನು ಅಡುಗೆ ಮಾಡಲಿ, ನಾವಂತೂ ಒಳ್ಳೆ ಹೊಟ್ಟೆ ತುಂಬ ತಿನ್ಕೊಂಡು ಹೋದ್ವಿ, ಎಂಜಾಯ್ ಮಾಡಿದ್ವಿ. ಅಲ್ಲಿ ಮನೆಗೆ ಹೋಗಿ ಇನ್ನೇನು ಅಡುಗೆ ಮಾಡಲಿ ಅಂತ ನಾವು ಯೋಚನೆ ಮಾಡ್ತೀವಿ. किटी तो हम सब की है जान, किटी तो हम सब की है जान, सभी करते हैं हर महीने नया प्लान, सभी करते हैं हर महीने नया प्लान. ಅಂದರೆ ಕಿಟ್ಟಿ ನಮಗಂತೂ ತುಂಬ ಎಲ್ರಿಗೂ ಜೀವ. ಆದರೆ ನಾವು ನೆಕ್ಸ್ಟ್ ಮಂತ್ ಇನ್ನೇನು ಮಾಡೋಣ ಹೊಸದನ್ನು ಥೀಮ್ ಏನಾದರೂ ಯೋಚನೆ ಮಾಡ್ತಾ ಇರ್ತೀವಿ. ಅದಕ್ಕೆ ಹರ್ ಮೈನೆ ಏನಾದರೂ ಒಂದು ಪ್ಲ್ಯಾನ್ ಮಾಡ್ತಾನೆ ಇರ್ತೀವಿ ಅಂತ. ಇಲ್ಲಿಗೆ ಮುಗಿಯುತ್ತೆ. ಕಿಟ್ಟಿ 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 ಹಮಾರೆ ಪ್ಯಾರಿ ಕಿಟ್ಟಿ, ಕ್ಲಬ್ ಹೌಸ್ में हम करते हैं हमारे किट्टी, क्लब हाउस में होती है हमारी लेडीज़ की किट्टी, इसमें होते हैं हम सब इकट्ठे. ಥ್ಯಾಂಕ್ ಯು ಫ್ರೆಂಡ್ಸ್. ಹೇಗೆ ಅನ್ನಿಸ್ತು ಅಂತ ಹೇಳಿ. ಪೂರಾ ಕವಿತೆ ಮಧ್ಯದಲ್ಲಿ ನಾನು ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಅಂತ ನಾನು ಮಾಡಿದೆ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ.
ಆದರೆ ಜನರಂತೂ ಅಲ್ಲಿ ತುಂಬ ಇಷ್ಟಪಟ್ಟಿದ್ದರು, ತುಂಬ ಸೀಟಿ ಹಾಕಿದರು, ಮತ್ತು ವಿಸಿಲ್ 2 ಸೀಟಿ ತಂದ್ಕೊಂಡಿದ್ರು, ಮತ್ತು ಬಾಯಲ್ಲಿ ಸೀಟಿ ಹಾಕಿದ್ರು. ಎಲ್ಲ ಲೇಡೀಸು ಭಾಳ ಎಂಜಾಯ್ ಮಾಡಿದ್ದಾರೆ. 2-3 ಸರಿ ನನ್ನ ಹತ್ರ ಓದಿಸಿದ್ರು, ನಾನು ಸುಳ್ಳು ಹೇಳ್ತಾ ಇಲ್ಲ. ನಿಮಗೆ ಹೇಗೆ ಅನ್ನಿಸ್ತೋ ಗೊತ್ತಿಲ್ಲ, ಬಟ್ ಆ ಟೈಮ್ನಲ್ಲಿ ತುಂಬ ಎಂಜಾಯ್ ಮಾಡಿದೆ. ಅದಕ್ಕೆ ನಾನು ನೆನಪಿಗಾಗಿ ಇದನ್ನು ಇಟ್ಕೊಂಡಿದ್ದೆ. ಹಾಗೆ ಇವತ್ತು ನನಗೆ ನೆನಪಾಯಿತು ನಿಮ್ಮ ಮುಂದೆ ಶೇರ್ ಮಾಡೋಣ ಅಂತ. ಹೇಗೆ ಅನ್ನಿಸ್ತು ಅಂತ ಹೇಳಿ. ನನ್ನ ಈ ಒಂದು ಸಣ್ಣ ಒಂದು ಏನು ಹೇಳ್ತೀರಾ, ನಾನು ಮಾಡಿರುವಂಥ ಒಂದು ಕವಿತೆ, ಸಣ್ಣ ಒಂದು ನಾನೇ ಬರೆದಿರುವಂಥದ್ದು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗೋಣ. ಥ್ಯಾಂಕ್ ಯು.